ನಮ್ಮ ನಡುವೆ ಇದ್ದ ಬೆಳೆದಂತಹ ಈ ಸಮಾಜದಲ್ಲಿ ಎಲ್ಲರ ಜೊತೆಗೆ ಬೆರೆತಿದ್ದಂತಹ ಚೇತನ್ನಲ್ಲಿ ಅಂಥ ಆಲೋಚನೆ ಎಲ್ಲಿಂದ ಬಂತಲು? ಆತ ಆಗ್ಲಿ ಆತನ ಕುಟುಂಬವಾಗ್ಲಿ ಇಂತಹ ದುಷ್ಕೃತ್ಯ ಈ ಹಿಂದೆ ಎಸಗಿರೋದ್ರ ಬಗ್ಗೆ ಯಾವುದೇ ವರದಿ ಇಲ್ಲ. ಹಾಗಿರುವಾಗ ಸಣ್ಣ ವಯಸ್ಸಿನ ಆ ಯುವಕನ ತಲೆಗೆ ಈ ಹಂತಕ ಯೋಚನೆ ತಲುಪಿಸಿದ್ದು ಯಾರು? ಒಬ್ಬ ಕ್ರಿಮಿನಲ್ ಆರೋಪಿ, ಒಬ್ಬ ಗೂಂಡ ಅಂತ ಗುರುತಿಸ್ಕೊಂಡವನು ತನ್ನ ಹಿಂದೆ ಬಿದ್ರೆ ಆ ಯುವತಿ ಅಥವಾ ಆಕೆಯ ಮನೆಯವರು ಕೂಡ ಸ್ವಲ್ಪ ಹೆಚ್ಚು ಜಾಗರೂಕತೆಯನ್ನ ಮಾಡ್ತಾ ಇದ್ರು ಏನು. ಆದ್ರೆ ತೀರಾ ಸಾಮಾನ್ಯ ಯುವಕನ ಹಾಗೆ ಇದ್ದಂತಹ ಚೇತನಿಂದ ಇಂಥದೊಂದು ದಾಳಿಯನ್ನ ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರ್ಲೇ ಇಲ್ಲ. ಹಾಗಾದ್ರೆ ಚೇತನನ್ನ ಇಂಥದೊಂದು ದಾಳಿಗೆ ಸಜ್ಜುಗೊಳಿಸಿದ್ದು ಯಾರು? ಚೇತನ್ಯ ಆಗ್ಲಿ ಅಥವಾ ಇತ್ತೀಚೆಗೆ ನಡೆದಂತ ಇಂಥ ಇನ್ನೂ ಹಲವು ತೀರಾ ಬೆಚ್ಚಿ ಬಿಡಿಸುವಂತ ಕೊಲೆಗಳಲ್ಲಿ ಆ ಹಂತಕರನ್ನ ಕೊಲೆ ಮಾಡೋದಕ್ಕೆ ಪ್ರೇರೇಪಿಸಿದ್ದು ಯಾರು? ಪತಿಯನ್ನ ಕೊಲ್ಲುವಂತ ಪತ್ನಿ ಆಗಿರಬಹುದು, ಪತ್ನಿಯನ್ನ ಕೊಲ್ಲುವಂತ ಪತಿ, ಅಥವಾ ತಂದೆ ತಾಯಿಗಳನ್ನ ಕೊಲ್ಲುವಂತ ಮಕ್ಕಳು. ಇದೆಲ್ಲ ಇಷ್ಟೊಂದು ಸಾಮಾನ್ಯ ಆಗ್ತಾ ಇರೋದು ಹೇಗೆ? ನಮ್ಮ ಕೆಟ್ಟ ರಾಜಕೀಯವನ್ನ ಒಂದ್ ಕ್ಷಣ ಬದಿಗಿಟ್ಬಿಟ್ಟು ಈ ಬಗ್ಗೆ ಈಗ್ಲಾದ್ರೂ ನಮ್ಮ ಸಮಾಜ ಯೋಚನೆ ಮಾಡತ್ತಾ? ನಮ್ಮ ನಡುವೆನೇ ಇರೋರು ಒಂದು ಬೆಳೆಗೆ ದಿಢೀರ್ ಅಂತ ಹಂತಕರಾಗಿ ಬದಲಾಗ್ತಾರೆ ಯಾಕೆ ಅಂತ ಈಗ್ಲಾದ್ರೂ ನಾವು ಗಂಭೀರವಾಗಿ ಚಿಂತನೆ ಮಾಡ್ತೀವ? ಇದರಲ್ಲಿ ನಮ್ಮ ರಾಜಕೀಯ, ನಮ್ಮ ರಾಜಕಾರಣಿಗಳ ಮತ್ತೆ ನಮ್ಮ ಸಿನಿಮಾಗಳ, ನಮ್ಮ ಈ ಗೊಡ್ಡ ಆಲೋಚನೆಗಳ ಪಾತ್ರ ಎಷ್ಟಿದೆ ಅಂತ ಯೋಚನೆ ಮಾಡೋದಕ್ಕೆ ಈಗ್ಲಾದ್ರೂ ನಾವೆಲ್ಲ ಮನಸ್ಸು ಮಾಡ್ತೀವ? ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.